ಅಂತ ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ನಾನು ಮತ್ತು ನಮ್ಮ ಮಮ್ಮಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮದು ಚಿಕ್ಕ ವಯಸ್ಸಿನಿಂದ ಕನಸು ನೋಡಬೇಕು ಅಂತ. ಆ್ಯಕ್ಚುಲಿ ನಾನು ಅವತ್ತೇ ನೋಡಿದ್ದೆ, ಬಟ್ ನಮ್ಮಮ್ಮ ಸಣ್ಣ ಪಾಪು ಇದ್ದಾಗೂ ಆಸೆ ಪಟ್ಟಿದ್ರು ನೋಡಬೇಕು ಅಂತ. ಅದೇ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಝೂಗೆ ಬಂದಿದ್ದೀವಿ. ಸೊ ಅಮ್ಮ ಇವತ್ತು ಕರ್ಕೊಬಂದಿದ್ದೀವಿ. ಅಮ್ಮನಿಗೆ ಏನನ್ಸುತ್ತೆ ಅಂತ. ಮಧ್ಯಾಹ್ನ ಸುಮಾರು 12 ಗಂಟೆಗೆ ಬಸ್ ಹತ್ಕೊಂಡು ಬಂದು ಫಸ್ಟ್ ನೀವು CBS ಬಸ್ ಸ್ಟಾಪಲ್ಲಿ ಚಾಮುಂಡಿ ಬೆಟ್ಟ ಬಸ್ ಹತ್ಕೊಳ್ಳಿ, ಅಲ್ಲಿಂದ ಝೂ ಅಲ್ಲಿ ಇಳ್ಕೊಳ್ಳಿ. ಸೊ ನಿಮಗೆ ಬಸ್ ಚಾರ್ಜ್ ಕೊಡೋದಾದರೆ 6 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಫ್ರೀ ಅಲ್ವಾ. ಮತ್ತು ಝೂ ಅಲ್ಲಿ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 100 ರೂಪೀಸ್ ಇರುತ್ತೆ. ಸೊ ನಾನು ನಮ್ಮಮ್ಮ ಎಂಟ್ರಿ ಕೊಟ್ಟಿದ್ದಕ್ಕೆ ನಮಗೆ 200 ಆಯಿತು. ನಿಮಗೆ ಅಲ್ಲಿ ಬ್ಯಾಗ್ ಚೆಕ್ಕಿಂಗ್ ಇರುತ್ತೆ ಆಯಿತಾ. ವಾಟರ್ ಬಾಟಲ್ ಮತ್ತು ತಿನ್ನೋ ಐಟಮ್ ಏನಾದರೂ ಇದ್ದರೆ ಬ್ಯಾಗಿಗೆ ಲಾಕ್ ಹಾಕ್ತಾರೆ ಅಥವಾ ಅವರೇ ಇಟ್ಕೋತಾರೆ. 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ವಾಪಸ್ ಹೋಗೋತ್ತಿಗೆ ನೀವನ್ನು ಇಸ್ಕೋಬೇಕು. ನಾನು ನಮ್ಮಮ್ಮನಿಗೆ ತುಂಬ ದಿನದಿಂದ ಆಸೆ ಝೂ ನೋಡಬೇಕು ಅಂತ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅವತ್ತೊಮ್ಮೆ ಹೋಗಿದ್ದೀನಿ. ನಮ್ಮ ಮಮ್ಮಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅಮ್ಮ ನೋಡಿಲ್ಲ ಅಂದಿದ್ದಕ್ಕೆ ಅಮ್ಮನ ಕರ್ಕೊಂಡು ಬಂದಿದ್ದೀನಿ. ನನಗಂತೂ ಝೂ ಸಖತ್ ಇಷ್ಟ, ನೋಡೋಕ್ಕೆ ಚೆಂದ ಅನಿಸುತ್ತೆ. ನಿಮಗೆ ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ಅಲ್ಲಿ ಫುಲ್ಲು ಬರ್ಡ್ಸ್ ಇರುತ್ತೆ, ವೆರೈಟೀಸ್ ಆಫ್ ಬರ್ಡ್ಸ್ ಅಂದರೆ ಪಿಕಾಕ್ ಮತ್ತು ಓವಲ್ ಮತ್ತು ಲವ್ ಬರ್ಡ್ಸ್. ಇದು ನೋಡಿ ವೈಟ್ ಪಿಕಾಕ್ ಯಾಕೆ ವೈಟ್ ಆಗಿರುತ್ತೆ ಅಂದರೆ ಸೊ ಅದರ ಮೈಯಲ್ಲಿ ಮೆಲನಿನ್ ಕಂಟೆಂಟ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಹಾಗಾಗಿ ಅದು ವೈಟ್ ಇರುತ್ತೆ ಆಯಿತಾ. ಮತ್ತು ಈ ಬಾತುಕೋಡಿನ ಚಕ್ರವಾಕ ಪಕ್ಷಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಸರಸ್ ಕ್ರೇನ್ ಅಂತ ಈ ಪಕ್ಷಿ ಹೆಸರು ಆಯಿತಾ. ಇದನ್ನು ಸಿಲ್ವರ್ ಪೆಸೆಂಟ್ ಅಂತ ಹೇಳ್ತಾರೆ, ಮತ್ತು ಇದನ್ನು ಎಲ್ಲೋ ಗೋಲ್ಡನ್ ಪೆಸೆಂಟ್ ಅಂತ ಹೇಳ್ತಾರೆ. ಇದನ್ನು ಗೋಲ್ಡನ್ ಪೆಸೆಂಟ್ ಅಂತ ಹೇಳ್ತಾರೆ. ಇದನ್ನು ಟುಫೆಟೇನ್ ಕ್ಯಾಪುಚಿನ್ ಅಂತ ಹೇಳ್ತಾರೆ. ನಮ್ಮ ಮಮ್ಮಿ ಅಂತೂ ನನ್ನ ಬಿಟ್ಬಿಟ್ಟು ಮುಂದೆ ನೋಡಿಕೊಂಡು ಹೋಗ್ತಾ ಇದ್ರು. ನಾನು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಹಿಂದೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಚಿರತೆ ನೋಡೋಣ ಅಂತ. ಚಿರತೆ, ಸಿಂಹ, ಹುಲಿ ಆ ಕೆಟಗರಿಗೆ. ಫಸ್ಟ್ ನಾವಿದನ್ನ ಚಿರತೆನ ನೋಡಿದ್ವು. ಚಿರತೆಗೇನೋ ಹುಷಾರಿತ್ತಿಲ್ಲ ಕಾಣುತ್ತೆ, ಹುಲ್ಲು ತಿಂತಾ ಕೂತಿತ್ತು. ಅದರೊಂದು ಗಾದೆ ಮಾತಿದೆ ನೋಡಿ, ಚಿರತೆ ಯಾವತ್ತೂ ಹುಲ್ಲು ತಿನ್ನಲ್ಲ ಅಂತ. ಬಟ್ ಇಲ್ಲಿ ನೋಡ್ಕೊಳ್ಳಿ ಹುಲ್ಲು ತಿಂತಾ ಇದೆ. ಸಿಂಹ ಅಂತೂ ಫುಲ್ಲು ವೀಕಾಗಿದೆ, ಸಣ್ಣ ಅಂದರೆ ಸಣ್ಣ. ನೆಕ್ಸ್ಟ್ ಬಂದುಬಿಟ್ಟು ನಾವು ರಿಂಗ್ ಟೈಲ್ ಲೆಮೂರ್ನ ನೋಡಿದೋ. ಅದಂತೂ ಫುಲ್ ಆಟ ಆಡ್ತಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಅದ್ರ ಟೈಲ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿತ್ತು. ಇದು ಬಂದುಬಿಟ್ಟು ಕಾಮನ್ ಮರ್ಮೋಸೆಟ್ ಅಂತ, ಚೆನ್ನಾಗಿ ಆಟ ಆಡ್ತಾ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಚಿಂಪಾಂಜಿ, ಗೊರಿಲ್ಲಾ ಆ ಸೆಕ್ಷನ್ಗೆ ಹೋದು. ನಮ್ಮ ಮಮ್ಮಿ ನನ್ನ ಬಿಟ್ಟು ಹೋಗ್ತಾ ಇದ್ರು. ಇಲ್ಲಿ ಮುಂಚೆನೇ ನಿಮಗೆ ಒಂದು ಸಣ್ಣ ಬೋರ್ಡಲ್ಲಿ ಹಾಕಿರ್ತಾರೆ, ಹಾಗೆಯೇ ಪ್ರಾಣಿದು ಮುಂಚೆನೂ ಹಾಕಿರ್ತಾರೆ, ಯಾವ ಪ್ರಾಣಿ ಅದರದ್ದು ಹಿಸ್ಟ್ರಿ ಏನಿದೆ ಅದೆಲ್ಲ. ಸೊ ಇದು ಲಯನ್ ಟೈಲ್ಡ್ ಮ್ಯಾಕಾಕ್ ಅಂತ ಏನಿತ್ತು. ನೆಕ್ಸ್ಟ್ ಇಲ್ಲಿ ಫೋಟೋ ತಗೊಳ್ಳೋಕ್ಕೆ ಇತ್ತು, ಅದರೊಳಗೆ ಮುಖ ಹಾಕ್ಬಿಟ್ಟು ಫೋಟೋ ತಗೊಳ್ಳೋದಿತ್ತು. ನಾನು ನಮ್ಮ ಮಮ್ಮಿ ಜೊತೆ ತಗೊಳ್ಳೋಣ ಅಂತಂದರೆ ನಮ್ಮಮ್ಮ ಬರಲ್ಲ ಅಂತು, ಹಾಗೆ ಫೋಟೋನೇ ತಗೊಂಡಿಲ್ಲ ನಾವು. ಇದು ಬಂದುಬಿಟ್ಟು ಬಬೂನ್ ಅಂತ. ಗೊರಿಲ್ಲಾ ಅಂತೂ ತುಂಬ ಸ್ಯಾಡಲ್ಲಿ ಕೂತಿತ್ತು, ಏನಾಯಿತು ಅಂತ ಗೊತ್ತಿಲ್ಲ, ಒಂದೇ ಕೂತ್ಕೊಂಡು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇತ್ತು. ನೆಕ್ಸ್ಟ್ ಇದು ಬಂದುಬಿಟ್ಟು ರೇಸಸ್ ಮಕ್ಕಿ ಅಂತ. ಮ್ಯಾಚಿಂಗ್ ನೆಕ್ಸ್ಟ್ ನಾವು ಚಿಂಪಾಂಜಿನ ನೋಡಿದೆ. ಚಿಂಪಾಂಜಿ ಅಂತೂ ಫುಲ್ ಹ್ಯಾಪಿ ಅಂದ್ಕೊಳ್ಳಿ. ಅದರದ್ದು ವೈಫ್ ಆ ಗೂಡೊಳಗೆ ಕೂತ್ಕೊಂಡು ನೋಡ್ತಾ ಇತ್ತು. ಈ ಚಿಂಪಾಂಜಿ ಫುಲ್ ಸರ್ಕಸ್ ಅಂದರೆ ಸರ್ಕಸ್, ಮೇಲೆ ಹತ್ತೋದು ಉರುಳೋದು. ಅವರು ಒಂಥರ ಹೀರೋಯಿನ್ ಥರ ಚಿಂಪಾಂಜಿದು ವೈಫ್ ಕೂತ್ಕೊಂಡು ನೋಡ್ತಾ ಇತ್ತು. ನಮಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತು. ನೆಕ್ಸ್ಟ್ ಬಂದುಬಿಟ್ಟು ಹಳೆಯ ಕಾಲದ ಪ್ರಾಣಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಝೀಬ್ರಾ ಆಯಿತಾ. ಇದನ್ನು ಒಬ್ಬರು ಅವ್ರ ಮಗಳಿಗೆ ಬಣ್ಣದ ಕತೆ ಅಂತ ಹೇಳಿಕೊಡ್ತಾ ಇದ್ರು. ನೆಕ್ಸ್ಟ್ ಬಂದುಬಿಟ್ಟು ಅರಂಗಟನ್. ಇದು ಇಡ್ಲಿಂದ ನಿಂತ್ಕೊಂಡು ಆ ಕಡೆ ಇನ್ನು ಬೇರೆ ಇದೇ ಥರದೊಂದು ಪ್ರಾಣಿ ಇತ್ತು. ಸೊ ಅದನ್ನ ನೋಡ್ಕೊಂಡು ನಿಂತಿಟ್ಟು ಎಲ್ಲ ತಮಾಷೆ ಮಾಡ್ತಾಯಿದ್ರು, ಲೈನ್ ಹೊಡಿತಿದೆ ಅಂತ ಆ ಕಡೆ ಇದ್ದ ಪ್ರಾಣಿಗೆ. ಪಾಪ ಬೇಜಾರು ಅನ್ನಿಸ್ತಾ ಇತ್ತು. ಆ ಚೀಲನೊಂದನ್ನು ತಗೊಂಡು ಮೆಲ್ಲೆ ನಡ್ಕೊಂಡು ಹೋಗ್ತಾ ಇತ್ತು.
ನೆಕ್ಸ್ಟ್ ಬಂದ್ಬಿಟ್ಟು ಸ್ಲಾತ್ ಬಿಯರ್ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಏಷಿಯಾಟಿಕ್ ವೈಲ್ಡ್ ಡಾಗ್ ಇತ್ತು. ಅದೇ ನಮ್ಮ ಭಾಷೆಯಲ್ಲಿ ಅದನ್ನ ಗುಳ್ಳೆ ನರಿ ಅಂತೀವಲ್ಲ, ಅದೇ ನೋಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಇದನ್ನ ನೋಡ್ಕೊಂಡು ಬಂದಂಗೆ ಒಂದು ವಾಟರ್ ಶೋ ಥರ ಒಂದಿತ್ತು, ಫುಲ್ ನೀರು ಬೀಳೋ ಥರ. ಅಲ್ಲಿ ನಾನು ನಮ್ಮಮ್ಮ ಫುಲ್ ವೀಡಿಯೋ ಮಾಡ್ಕೊಂಡು ಕೂತಿದ್ದು. ನಮ್ಮ ಮಮ್ಮಿ ನಂದು ವೀಡಿಯೋ ಮಾಡ್ತಾಯಿದ್ರು, ನಾನು ನಮ್ಮ ಮಮ್ಮಿ ಜೊತೆ ಹಂಗಿಡೀರಿ ಹಿಂಗಿಡೀರಿ ಅಂದ್ಕೊಂಡು ಕೂತಿದ್ದೆ. ಆ್ಯಂಗಲ್ ಗೊತ್ತಾಗಲ್ವಲ್ಲ ಮಮ್ಮಿಗೆ. ನಮ್ಮ ಮಮ್ಮಿ ವೀಡಿಯೋಕ್ಕೆ ಫೋಟೋಗೆ ಬರೋದೇ ಇಲ್ಲ ಅಂತ ಮತ್ತೆ ಎಳ್ದು ವೀಡಿಯೋ ಮಾಡಿರೋದು. ಸೊ ಗೈಸ್, ಈಗ ನಾನು ಅಮ್ಮನ ಜೊತೆ ಬಂದೆ. ಅಮ್ಮ ನೋಡಿನಿ ಇಲ್ಲ ಅಷ್ಟು ಲಗೇಜ್ ತೆಗಿತಾ ಇದ್ದಾರೆ. ಫೋಟೋ ಎಲ್ಲ ತೆಗ್ದಾಯ್ತು. ಅಮ್ಮ ಭಾಳ ಖುಷಿ. ಅಮ್ಮ ಹೇಗಿತ್ತು ಪ್ರಾಣಿಗಳು? ಪ್ರಾಣಿಗಳೆಲ್ಲ ನಿನ್ನಾಗೆ ನನ್ನಾಗಿತ್ತು. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಪ್ರಾಣಿ? ಇಷ್ಟ ಆಯ್ತು. ಇನ್ನು ಕಾಲ್ಬಾಗನೇ ನೋಡಿದ್ದು ಇನ್ನೂ ಇದೆ. ಎಷ್ಟು 2 ಕಿಲೋಮೀಟ್ರ್ ಇರಬೇಕೇನು. ನೋಡಿ ಇಲ್ಲಿ ಗೈಸ್, ನಂದು ನಮ್ಮ ಅಮ್ಮಂದು ಸೇಮ್ ಬಟ್ ಡಿಫರೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಾಟೆಡ್ ಡಿಯರ್ ನೋಡಿದೆ. ಸ್ಪಾಟೆಡ್ ಡಿಯರ್ ಅಂದರೆ ಗೊತ್ತಾಗುತ್ತೆ ಅಲ್ವಾ, ಮೈಯಲ್ಲಿ ಬಿಳಿ ಚುಕ್ಕಿ. ಅದರಲ್ಲಿ 2 ಜಿಂಕೆಗಳಂತೂ ಫುಲ್ ಫೈಟಿಂಗ್. ಜಿಂಕೆದು ಫೈಟಿಂಗ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಕೊಂಬಲ್ಲೇ ಯಾರ್ದು ಕೊಂಬು ಮುರಿದೋಗುತ್ತೆ ಅವರು ಸೋತಂಗೆ, ಅವ್ರದ್ದು ಜಿಂಕೆದು ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವ್ಯಾಂಪ್ ಡಿಯರ್ ಅಂತಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರ್ಯಾಪ್ಡ್ ಹೈನಾ. ಸೊ ಇದು ಲಿಯೋ ಮೂವಿಲಿದೆಲ್ಲ ಸುಬ್ರಹ್ಮಣಿ, ಅದೇ ಕ್ಯಾಟಗರಿ ಸೇರಿದ್ದು. ನೆಕ್ಸ್ಟ್ ಫುಡ್ ಪ್ರಿಂಟ್ ಕಂಡುಹಿಡಿಯೋಕ್ಕೆ ಅಲ್ಲಿ ಒಂದು ಸಣ್ಣ ಬೋರ್ಡ್ ಇಟ್ಟಿದ್ರು. ಟೈಮ್ ಸಂಜೆ ಆಗಿಬಿಟ್ಟಿತ್ತು. ಸೊ ನಾವು ಹೋಗೋ ಟೈಮಲ್ಲಿ ಇದಕ್ಕೆ ಮೇವು ಹಾಕ್ತಾಯಿದ್ರು ಪ್ರಾಣಿಗಳಿಗೆ ಎಲ್ಲ. ಇದೇ ನೋಡಿ ಇಂಡಿಯನ್ ಹಾಂಗ್ ಡಿಯರ್ ಅಂತ ಹೇಳೋದು. ನೋಡೋಕ್ಕೆ ಚೆನ್ನಾಗಿತ್ತು, ಸಾಫ್ಟ್ ಅನ್ನಿಸ್ತಿತ್ತು ಕಣ್ಣಿಗೆ ನೋಡೋದಕ್ಕೆ. ಮುಟ್ಟಿದ್ರೇ ಸಾಫ್ಟ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏಷ್ಯನ್ ಎಲಿಫೆಂಟ್ ನೋಡೋಕ್ಕೆ ಹೋದೋ. ಇದು ನೋಡಿ ಗೋರ್ ಅಂತ, ಕನ್ನಡದಲ್ಲಿ ಇದನ್ನು ಕಡವೆ ಅಂತೀವಿ. ಒಳ್ಳೆ ಹೇರ್ ಕಟ್ ಮಾಡ್ದಂಗಿತ್ತು ನೋಡೋಕ್ಕೆ. ಇದು ಏಷ್ಯನ್ ಎಲಿಫೆಂಟ್, ಮೇವು ತಿಂತಾ ಇತ್ತು. ಇದು ಆಫ್ರಿಕನ್ ಎಲಿಫೆಂಟ್. ಎಷ್ಟು ಸಣ್ಣ ಆಗಿತ್ತು ಗೊತ್ತಾ, ಅಂದರೆ ಸಖತ್ ದೊಡ್ಡದಿತ್ತು ಇದು ನೋಡೋಕ್ಕೆ. ಇದೆಲ್ಲ ಗಂಡು ಕಡವೆಗಳು, ನೋಡಿ ಹೆಂಗಿದೆ ಅಂತ. ಇದು ನೋಡಿ, ಇದು ಬೆಂಗಲ್ ಫಾಕ್ಸ್ ಅಂತ. ಇದು ಬಂದ್ಬಿಟ್ಟು ಕಾಮನ್ ಲಂಗೂರ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ರೀಸಸ್ ಮಕಾಕ್ ಅಂತ, ನಮ್ಮನ್ನೇ ನೋಡ್ತಾ ಇತ್ತದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಮೀ ಕ್ಯಾಟ್. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್, ಇದನ್ನ ನೀರು ನಾಯಿ ಅಂತೀವಿ ಕನ್ನಡದಲ್ಲಿ, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಏಷ್ಯಾಟಿಕ್ ಬ್ಲ್ಯಾಕ್ ಬಿಯರ್. ಒಂದೇ ಇತ್ತು ಪಾಪ. ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡದಾಗಿ ಆನೆಗಳ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ರು. ಈ ಕರಡಿಗಳಿಗೆಲ್ಲ ಜೇನು ತುಪ್ಪ ಅಂದರೆ ಎಷ್ಟು ಇಷ್ಟ ಅಲ್ವಾ. ನೆಕ್ಸ್ಟ್ ಸೆಕ್ಷನಲ್ಲಿ ನಮಗೆ ಫುಡ್ ಇತ್ತು. ಸೊ ನಿಮಗೆ ಅಲ್ಲಿ ಬೇಕಾದಷ್ಟು ಏನೋ ಗೊಂಬೆಗಳ ಶಾಪ್ ಇತ್ತು, ಮತ್ತು ಫುಡ್ ಇತ್ತು, ಐಸ್ ಕ್ರೀಮ್ ಶಾಪ್, ಹೋಟೆಲ್ ಇದೆ. ನಿಮಗೆ ಹೊಟ್ಟೆ ಹಸಿದ್ರೆ ಊಟ ಎಲ್ಲ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಂಡಿಯನ್ ರೈನೋಸರಸ್. ಮತ್ತು ನಾನು ಫೋಟೋ ತಗೊಳ್ಳೋಕ್ಕೆ ನಿಂತ್ಕೊಂಡಿದ್ದೆ ಮಧ್ಯದಲ್ಲಿ. ಎಷ್ಟು ಜನ ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೆ ತುಂಬ ಸಾಹಸ ಪಡಬೇಕು. ಇದು ಬಂದ್ಬಿಟ್ಟು ಹಿಮಾಲಯನ್ ಗೂರಲ್. ಇದು ಬಂದ್ಬಿಟ್ಟು 4 ಹಾರ್ನ್ ಆಂಟ್ಲಾಪ್.
ಇದು ಬಂದ್ಬಿಟ್ಟು ಸಾಂಬಾರ್ ಅಂತ. ನೆಕ್ಸ್ಟ್ ಸ್ನೇಕ್ ಸೆಕ್ಷನ್ ಇತ್ತು ಗೈಸ್. ಅಂದರೆ ಫಸ್ಟ್ ಫ್ರಂಟಲ್ಲೇ ಹಾಕಿದ್ರು ಸ್ನೇಕ್ಸ್, ಅದರದ್ದು ಬಗೆ ಎಲ್ಲ. ನನಗಂತೂ ಚಿಕ್ಕ ವಯಸ್ಸಲ್ಲಿ ಹಾವು ಅಂದರೆ ಸಖತ್ ಇಷ್ಟ ಆಯಿತು. ಆಮೇಲೆ ನನಗೆ ಹಾವನ್ನ ಕಂಡ್ರೆ ಭಯಂಕರ ಭಯ. ಇದನ್ನು ಹಸಿರಾವು ಅಂತಾರೆ, ಹಾರುವ ಹಾವು ಅಂತಲೂ ಹೇಳ್ತಾರೆ ಆಯಿತಾ. ಇದನ್ನು ನಮ್ಮ ಭಾಷೆಯಲ್ಲಿ ಪಾರಾಳಿ ಅಂತ ಹೇಳ್ತಾರೆ. ಇದು ಕಚ್ಚೋದು ಮಧ್ಯ ನೆತ್ತಿ ಏನಿದೆ ಅಲ್ಲಿಗೆ ಕಚ್ಚೋದು. ಅದು ಕಚ್ಚಿದ್ರೆ ನಾವು ಸಾಯೋದಂತೂ ಗ್ಯಾರಂಟಿ. ಅಲ್ಲಿ ಮೇಲೆ ನೋಡಿ ಬ್ಲ್ಯಾಕ್ ಕೊಬ್ರಾ ಮಲ್ಕೊಂಡಿದೆ. ಮತ್ತು ಇದನ್ನ ಕಟ್ಟಾವು ಅಂತ ಹೇಳ್ತೀವಿ. ಇದೇ ಹಾವು ನನ್ನ ಮಮ್ಮಿನ ಕಾಲಿಗೆ ಕಚ್ಚಿಬಿಟ್ಟಿತ್ತು ಒಂದು ದಿವಸ. ಫಸ್ಟ್ ಟೈಮ್ ನಾನು ನೋಡಿದ್ದು ಎಷ್ಟು ದೊಡ್ಡದು ಊಸರವಳ್ಳಿ, ನೋಡಿ ಎಷ್ಟು ದೊಡ್ಡದಿದೆ ಅದು ಅಂತ. ಮತ್ತು ಈ ಕಡೆ ನೋಡಿದಾಗ ಫುಲ್ಲು ಹೆಬ್ಬಾವುಗಳಿತ್ತು. ಹೆಬ್ಬಾವುಗಳಂತೂ ಎಷ್ಟು ದಪ್ಪ ಗೊತ್ತಾ, ನಾನು ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ದೊಡ್ಡ ದೊಡ್ಡ ಹಾವುಗಳು. ಒಂದಂತೂ ಹಾವುದು ಗೂಡಿಂದ ಎಸ್ಕೇಪ್ ಆಗೋಕ್ಕೆ ಪ್ಲ್ಯಾನ್ ಹಾಕ್ತಾ ಇತ್ತು. ಈ ಕಡೆ ಬಿಳಿ ಬಣ್ಣದ ಹಾವಿತ್ತು. ನಾನು ಡ್ರಾಮಾಗಳಲ್ಲೆಲ್ಲ ಮಾತ್ರ ನೋಡಿತ್ತಿದ್ದು, ಫಿಲಮ್ಸಲ್ಲಿ ನಿಜವಾಗ್ಲೂ ಇದೆ ಅಂತ ಗೊತ್ತಿತ್ತಿಲ್ಲ. ನೆನ್ನೆನೆ ನನಗೆ ಗೊತ್ತಾಗಿದ್ದು ಫುಲ್ಲು ವೈಟ್ ಕಲರ್ ಹಾವು ಇರುತ್ತೆ ಅಂತ. ಈಗ ಹಾವುದು ಸೆಕ್ಷನ್ ಆಯಿತು. ಇದನ್ನು ಬಂದ್ಬಿಟ್ಟು ಹಿಪೋಪೋಟಮಸ್ ಅಂತ ಹೇಳ್ತಾರೆ. ಸೊ ಗೈಸ್, ಮಧ್ಯಾಹ್ನ ಬಂದ್ವಿ, ಈಗ ನೋಡ್ಕೊಂಡು ಬಂದ್ವಿ. ಇತ್ತೆ ಟೈಮ್ ಐತಮ್ಮ, ಇವಾಗ ಟೈಮು 4:15 ಆಗಿದೆ. ಪ್ರಾಣಿ ಎಲ್ಲ ಸತ್ತೋಗಿದೆ ಸ್ವಲ್ಪ ಅಲ್ಲ, ಇಲ್ವೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೀರು ಪ್ರಾಣಿ ಸೆಕ್ಷನ್ಗೆ ಹೋದೆ. ಇದು ಬಂದು ಗೇರಿಯಲ್ ಕ್ರಾಕೊಟೈಲ್. ಇಲ್ಲಿ ಅಂತೂ ತುಂಬ ವೆರೈಟೀಸ್ ಆಫ್ ಕ್ರಾಕೊಟೈಲ್ಸ್ ಇತ್ತು. ಅದಂತೂ ಬದುಕಿದೆಯೇ ಸತ್ತಿದೆಯಾ ಅಂತಲೇ ಗೊತ್ತಾಗಲ್ಲ. ಅದು ಉಸಿರಾಡೋದು ಸಹ ನಮಗೆ ವಿಸಿಬಲ್ ಅನಿಸಲ್ಲ. ಹೆಂಗೆ ಒಂದು ಪೊಸಿಷನ್ ಕೂತ್ರೆ ಹಾಗೆ ಇರುತ್ತೆ, ಒಂಚೂರು ಆಚೆ ಈಚೆ ಅಲ್ಲಾಡೋದೇ ಇಲ್ಲ. ಮತ್ತು ಇಲ್ಲಿ ಪಕ್ಷಿಗಳಿಗೆ ಹೊರಗೆ ಹೋಗಬಾರ್ದು ಅಂದ್ಬಿಟ್ಟು ಫುಲ್ಲು ಕಬ್ಬಿಣದು ಚೈನ್ ಥರ ಬೇಲಿ ಹಾಕಿದ್ರು. ಇಲ್ಲಿ ಫುಲ್ಲು ವಾಕ್ ಥ್ರೋ ಏವಿಯಾರಿ ಪಕ್ಷಿಗಳು ಬಿಟ್ಟಿದ್ರು. ಇದನ್ನು ಜಪಾನ್ ಪಾಂಡ್ ಏವಿಯಾರಿ ಅಂತಲೂ ಹೇಳ್ತಾರೆ, ಬ್ಲ್ಯಾಕ್ ಸ್ವ್ಯಾನ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆಮೆಗಳಿದ್ವು. ಇದನ್ನ ಇಂಡಿಯನ್ ಫ್ಲ್ಯಾಟ್ ಶೆಲ್ ಆಮೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದನ್ನು ಸ್ಟಾರ್ ಶೇಪ್ಡ್ ಆಮೆ ಅಂತಲೂ ಹೇಳ್ತಾರೆ. ಆಮೆ ತುಂಬ ಸ್ಲೋ ನಡೀತದೆ ಅಂತ ಹೇಳ್ತಾರೆ, ಬಟ್ ನನಗೆ ಅನಿಸಿಲ್ಲ, ಎಷ್ಟು ಸ್ಪೀಡ್ ನಡೀತಿದೆ ನೋಡಿ. ನೆಕ್ಸ್ಟ್ ಬಂದರೆ ಜಿರಾಫೆಗಳು, ದೊಡ್ಡ ದೊಡ್ಡ ಜಿರಾಫೆಗಳು. ಜಿರಾಫೆ ಬಂದ್ಬಿಟ್ಟು 23 ಅಡಿ ಎತ್ತರ ಇರುತ್ತೆ. ಜಿರಾಫೆಗಳು ಅದ್ರ ಕತ್ತಲ್ಲೇ ಫೈಟ್ ಮಾಡುತ್ತೆ ಆಯಿತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಟಾಟಾ.